ನಿಮ್ಮ ಸಂತೋಷ, ಖುಷಿಗಳು, ತೃಪ್ತಿಗಳು ಏನರಲ್ಲಿದೆ ಅಂದರೆ ಈಗಿನ ಕಾಲದಲ್ಲಿ ಎಷ್ಟು ಹಣ ಇದೆ ಅನ್ನೋದ್ರ ಮೇಲೆ ನಿರ್ಭರವಾಗಿ ಬಿಟ್ಟಿದೆ. ಆ 6 ಭಾವಗಳಿಗೆ ಸಂಬಂಧಪಟ್ಟಂಥ ವ್ಯಾಪಾರ ಮಾಡಿದ್ರೆ ಅವ್ರ ಜೀವನದಲ್ಲಿ ಉದ್ಧಾರ ಆಗೋದಿಲ್ಲ. ಏನೋ ಓದಿರ್ತಾರೆ, ಏನೋ ವ್ಯಾಪಾರ ಮಾಡ್ತಾ ಇರ್ತಾರೆ, ಅದರಲ್ಲಿ ವೃದ್ಧಿ ಬಂದ್ಬಿಟ್ಟಿರುತ್ತೆ. ಅಂದರೆ ಏನಾಗುತ್ತೆ, ಒಂದು ಗ್ರಹ ಅತ್ಯಂತ ಶುಭವನ್ನು ಕೊಡ್ತಕ್ಕಂಥದ್ದು. ಈ ಒಳಿತು ಮಾಡುವ ಗ್ರಹ ಯಾವುದು, ಈ ಗ್ರಹವು ಯಾವ ಮನೆಯನ್ನು ಪ್ರಭಾವಕ್ಕೆ ಒಳಪಡಿಸ್ತಾ ಇದೆ ಅಂತ ಹೇಳಿ ಒಂದೊಂದು ಮನೆಗೆ ಒಂದೊಂದು ವ್ಯಾಪಾರ. 2ನೇ ಮನೆಗೆ ಬಂತು ಅಂತಂದರೆ ಮಾತಿನಿಂದ ದುಡ್ಡು, 7ನೇ ಮನೆ ಅಂತಂದರೆ ಅವರು ಪ್ಯೂರ್ ಬಿಸ್ನೆಸ್, 9ನೇ ಮನೆ ಅಂತಂದರೆ ಅವರು ಹೊರದೇಶಕ್ಕೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥದ್ದು ಮಾಡಬೇಕು. ಹುಟ್ಟಿದ ಸಮಯಕ್ಕೆ ಒಂದಿರುತ್ತೆ, ನಡೀತಾ ಇರುವ ದಶೆಗೂ ಅದೇ ಥರ ಒಂದಿರುತ್ತೆ. ಇವೆರಡನ್ನು ತಾಳಮೇಳೈಸಿ ಹೇಳಬೇಕು. ಒಬ್ಬರಿಗೆ ಐರನ್ ಲೆಗ್, ಇನ್ನೊಬ್ಬರಿಗೆ ಗೋಲ್ಡ್ ಲೆಗ್, ಅದು ಡೈಮಂಡ್ ಲೆಗ್ಗೂ ಆಗ್ಲಿಕ್ಕೆ ಸಾಧ್ಯತೆ ಇದೆ. ನಾವು ಏನನ್ನು ಆಯ್ಕೆ ಮಾಡ್ತೀವಿ ಅನ್ನೋದು ನಮಗೆ ಬಹಳ ಮುಖ್ಯ. ನಷ್ಟ ಜಾತಕ ಅಂತ ಹೆಸರು. ಅಂದರೆ ಕೈ ಹಾಕಿದ್ರೆ ನಷ್ಟವಾಗಿ ಹೋಗುತ್ತೆ. ಇವರಿಗೆ ದುಡ್ಡು ಬರುತ್ತಾ ಇಲ್ವಾ ಅನ್ನೋದು ಮೂಲದಲ್ಲಿ ಮೊದಲೇ ನಿರ್ಣಯ ಮಾಡ್ಬೋದು. ಯೋಗ ಬರುತ್ತೋ ಇಲ್ವೋ ಅನ್ನೋದು ಮೊದಲೇ ಆದಿಯಲ್ಲೇ ನಿರ್ಣಯ ಮಾಡ್ಬೋದು. ವ್ಯಾಪಾರ ವ್ಯವಹಾರದಲ್ಲಿ ನಿರ್ಣಯ ಮಾಡಬೇಕು ಯಾವ ವಸ್ತುವನ್ನು ಅಂತ ಕೂಡ ನಾವು ಹೇಳಬಹುದು. ಪ್ರಯತ್ನ ಮಾಡದೇ ಇರೋವನಿಗೆ ಯಾವ ದೇವರು ಒಲಿಯಲ್ಲ, ಯಾವ ಭಾಗ್ಯ ಒಲಿಯಲ್ಲ. ಇದನ್ನು ನಾವು ಚೆನ್ನಾಗಿ ನಾವು ಅರ್ಥಕೋಬೇಕು. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ಎಂದಿನಂತೆ ತಮ್ಮ ಅಮೂಲ್ಯ ವಿಚಾರಧಾರೆಗಳಿಂದ ದಾರಿದೀಪವಾಗಿರುವ ವೇದಶಾಸ್ತ್ರ ಪಾರಂಗತರು, ಧರ್ಮಶಾಸ್ತ್ರ ಪರಿಣಿತರು ಆಗಿರುವಂತಹ ಹಂಸಶ್ರೀ ಸವಿತ್ರ ಶರ್ಮಾ ಗುರುಜಿ ಇದ್ದಾರೆ. ಗುರುಜಿ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಅನಸೂಯಾತ್ರಿ ಸಂಭೂತೋ ಶ್ರೀ ದತ್ತಾತ್ರೇಯೋ ದಿಗಂಬರಃ ಸ್ಮೃತೃಗಾಮಿ ಸ್ವಭಕ್ತಾನಾಂ ಉದ್ಧರ್ತ ಭವಸಂಕಟಾತ್. ಶ್ರೀಮದ್ ಜಗದ್ಗುರು ಶ್ರೀ 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 ಸಚ್ಚಿದಾನಂದ ಬಾಲಕೇಶ್ವರ ಭಾರತಿ ಮಹಾಸ್ವಾಮಿನೇ ನಮಃ. ಜೈ ಗುರುದೇವ ದತ್ತ. ಎಲ್ಲರಿಗೂ ಮಂಗಳೋದಯ, ಎಲ್ಲರಿಗೂ ಶುಭ ಆಗಲಿ. ವೀಕ್ಷಕರೇ, ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಯಾಕೆ ಮಾಡಬೇಕಪ್ಪ, ಅಥವಾ ಒಂದು ಕಂಪನಿ ಅಡಿಯಲ್ಲಿ ಯಾಕೆ ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಬಹುಶಃ ಬಹಳಷ್ಟು ಹೆಚ್ಚಾಗಿದೆ. ಅಂದರೆ ಸ್ವಂತ ದುಡಿಮೆ ಮಾಡಬೇಕು, ವ್ಯಾಪಾರ ಮಾಡಬೇಕು, ವ್ಯವಹಾರ ಮಾಡಬೇಕು ಅನ್ನೋಂಥದ್ದು. ಆದರೆ ಇದರಲ್ಲಿ ಬಹಳಷ್ಟು ವಿಷಯಗಳನ್ನು ಪರಿಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಹಾಗಾದರೆ ಈ ವ್ಯಾಪಾರ ವ್ಯವಹಾರದಲ್ಲಿ ಹೇಗೆ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಗುರುಜಿ, ವ್ಯಾಪಾರ ವ್ಯವಹಾರ ಅನ್ನೋದು ಇದರಲ್ಲಿ ಬಹುತೇಕ ಎಲ್ಲರೂ ಲಾಭಕ್ಕೋಸ್ಕರನೇ ಮಾಡುವಂಥದ್ದು. ಆದರೆ ಇಲ್ಲಿ ಇಂಥ ಸಮಯಕ್ಕೆ ಒಂದು ಸೂಕ್ತವಾದ ನಿರ್ಧಾರ ತೆಗೆದುಕೊಳ್ಬೇಕಾಗಿರುತ್ತೆ. ಬಹಳಷ್ಟು ವಿಷಯಗಳಿರುತ್ತೆ. ಹಾಗಾದರೆ ವ್ಯಾಪಾರ ವ್ಯವಹಾರದಲ್ಲಿ ವೃದ್ಧಿ ಆಗಬೇಕು ಅಂದರೆ ಏನೆಲ್ಲ ಅಂಶಗಳನ್ನು ಪರಿಗಣಿಸಬೇಕು? ಮೊಟ್ಟಮೊದಲನೇದಾಗಿ ಒಬ್ಬರ ಜಾತಕದಲ್ಲಿ ಅಥವಾ ಅವರ ಪರಂಪರೆಯಲ್ಲಿ ಎರಡಿದೆ. ಕುಟುಂಬದಲ್ಲಿ ವ್ಯಾಪಾರನೇ ಮಾಡ್ತಾ ಬಂದಿದ್ದರೆ ನಿಮಗೆ ಅದರ ಬಗ್ಗೆ ನಿಮಗೆ ಒಂದು ದೊಡ್ಡ ಅನುಭವ ಇರುತ್ತೆ. ಅದನ್ನು ಮಾಡಿಕೊಂಡು ಹೋಗ್ಬೋದು. ಹೇಗೆ ಅಂತಂದರೆ, ಡ್ಯಾಮಲ್ಲಿ ನೀರಿದೆ, ಗೇಟ್ ಎತ್ತಿದ್ರೆ ನೀರು ಬರುತ್ತೆ. ಡ್ಯಾಮೇ ಇಲ್ಲದೆ ಇರೋನು ಏನು ಮಾಡಬೇಕು? ಅವ್ನು ಡ್ಯಾಮ್ ಕಟ್ಕೋಬೇಕಾಗಿ ಬಂದೀತು. ಆ ಡ್ಯಾಮ್ ಕಟ್ಟಕ್ಕೆ ಏನು ಬೇಕು? ಸ್ಥಳ ಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂತಹ ಜ್ಞಾನ ಬೇಕು ಮತ್ತು ಹಣವೂ ಕೂಡ ಬೇಕು. ಅವ್ನು ಟೆಕ್ನಾಲಜಿ ಬೇಕಲ್ಲ ಡ್ಯಾಮ್ ಕಟ್ಟಲಿಕ್ಕೆ. ಆ ರೀತಿಯಾಗಿ ವ್ಯಾಪಾರವನ್ನು ಯಾರಾದರೂ ಪ್ರಾರಂಭ ಮಾಡ್ತಾರೆ ಅಂತಂದರೆ ಜಾತಕದಲ್ಲಿ ವ್ಯಾಪಾರದ ಯೋಗ ಇದೆಯಾ ಅಂತಕ್ಕಂಥದ್ದು ಒಂದು. ಆ ಯೋಗ ಇದ್ದರೂ ಕೂಡ ಅದು ಸುಯೋಗವ ಕುಯೋಗವ ಅಂತ. ಅಂದರೆ ಅದು ವ್ಯಾಪಾರ ಮಾಡೋದ್ರಿಂದ ಅವ್ರಿಗೆ ಒಳಿತಾಗುತ್ತಾ ಕೆಡಕಾಗುತ್ತಾ ಅಂತಕ್ಕಂಥದ್ದು. ಮೂರನೆಯದು, ಯಾವ ವ್ಯಾಪಾರವನ್ನು ಮಾಡಿದರೆ ಲಾಭ ಆಗುತ್ತೆ ಅಂತಕ್ಕಂಥದ್ದು. ಈಗ ಉದಾಹರಣೆಗೆ ಎಷ್ಟೋ ಜನರು ನೀವು ನೋಡಿದಾಗ ಅವ್ರು ಏನೋ ಓದಿರ್ತಾರೆ, ಏನೋ ವ್ಯಾಪಾರ ಮಾಡ್ತಾ ಇರ್ತಾರೆ, ಅದರಲ್ಲಿ ವೃದ್ಧಿ ಬಂದ್ಬಿಟ್ಟಿರುತ್ತೆ ಅವ್ರಿಗೆ. ಅಂದರೆ ಏನಾಗುತ್ತೆ, ಒಬ್ಬರ ಜಾತಕವನ್ನು ನಾವು ಆಯ್ಕೆ ಮಾಡಿಕೊಂಡಾಗ ಇದರ ಉಪಯೋಗ ದೊಡ್ಡದಿದೆ. ಈಗ ನಾನು ಹೇಳ್ತಾ ಇರೋ ವಿಚಾರದ ಬಗ್ಗೆ, ಒಂದು ಗ್ರಹ ಅತ್ಯಂತ ಶುಭವನ್ನು ಕೊಡ್ತಕ್ಕಂಥದ್ದು ಇರುತ್ತೆ. 100ಕ್ಕೆ 100 ಶುಭವನ್ನು ಉಂಟು ಮಾಡುತ್ತೆ. ಒಂದೇ ಗ್ರಹ, 9 ಗ್ರಹಗಳಲ್ಲಿ ಒಂದು ಗ್ರಹ. ಇನ್ನೊಂದು ಗ್ರಹ 75% ಒಳ್ಳೇದು ಮಾಡೋದಿರುತ್ತೆ. ಈ 100% ಒಳ್ಳೇದು ಮಾಡೋ ಒಬ್ಬ ಗ್ರಹನ ಒಂದಿಗೆ ಇನ್ನೊಂದು ಗ್ರಹ 75% ಒಳ್ಳೇದು ಮಾಡೋದಿರುತ್ತೆ. ಅದೇ ರೀತಿಯಾಗಿ ಇದಕ್ಕೆ ವ್ಯತಿರೇಕವಾಗಿ ಇನ್ನೊಂದು ಗ್ರಹ 100ಕ್ಕೆ 100 ಹಾಳು ಮಾಡುವ ಗ್ರಹ ಇರುತ್ತೆ, ತೊಂದರೆ ಕೊಡುವ ಗ್ರಹ. ಮತ್ತು ಅವನೊಟ್ಟಿಗೆ ಅವನ ಸ್ನೇಹಿತ ಒಬ್ಬ ಇರ್ತಾನೆ, 75% ತೊಂದರೆಯನ್ನು ಕೊಡ್ತಕ್ಕಂಥವು. ಈಗ ವ್ಯಾಪಾರ ಮಾಡುವವರು ಈ ಕೆಡುಕು ಕೊಡ್ತಕ್ಕಂತಹ ಗ್ರಹ ಇದೆಯಲ್ಲ, ಅದು ಬಚಕ್ರದಲ್ಲಿ ನಿಮಗೆ 6 ಕಡೆ ಸಿಗುತ್ತೆ. ಆ 6 ಭಾವಗಳಿಗೆ ಸಂಬಂಧಪಟ್ಟಂಥ ವ್ಯಾಪಾರ ಮಾಡಿದ್ರೆ ಅವ್ರ ಜೀವನದಲ್ಲಿ ಉದ್ಧಾರ ಆಗೋದಿಲ್ಲ. ಉದಾಹರಣೆಗೆ 4ನೇ ಮನೆಗೆ ಬಿತ್ತು ಅಂತ ಇಟ್ಕೊಳ್ಳಿ. 4ನೇ ಮನೆಗೆ ಬಿತ್ತು ಅಂತಂದರೆ ಅಲ್ಲಿ ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯಾಪಾರ ಮಾಡಿದ್ರೆ ಉದ್ಧಾರ ಆಗೋದಿಲ್ಲ. ಅವರು ಯಾವುದೇ ಥರದ ಭೂಮಿಯ ವ್ಯವಹಾರ ಮಾಡಿದ್ರೆ ಅದು ಹಾಳಾಗಿ ಹೋಗ್ತಾರೆ.
ಅದೇ ಶುಭವನ್ನು ಕೊಡ್ತಕ್ಕಂಥ ಗ್ರಹದ ಒಂದು ಪುಣ್ಯ ಸಂಪಾತ 4ನೇ ಮನೆಗೆ ಬಿತ್ತು ಅಂತಂದರೆ ಅಲ್ಲಿ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮಾಡಿದರೆ ಅವರು ಊರ್ಜಿತವಾಗಿ ಹೊರಟೋಗ್ತಾರೆ. ಎಷ್ಟೋ ಜನ ರಿಯಲ್ ಎಸ್ಟೇಟ್ ಮಾಡಿದ್ರಿ, ಎಲ್ಲಿದ್ದವ್ರು ಎಲ್ಲೋ ಹೋಗ್ಬಿಟ್ರಿ, ನಮ್ಮೆದುರು ನಿಖರ ಹಾಕೊಂಡು ಓಡಾಡ್ತಿದ್ರಿ, ಬೆನ್ಸ್ ಕಾರಲ್ಲಿ ಓಡಾಡ್ತಾರೆ ಅಂದ್ರೆ ನೀವೇ ಕೇಳಿರ್ತೀರಿ. ಅದು ಏನಾಗುತ್ತೆ ಅಂತಂದರೆ ಯಾವುದೋ ಪೂರ್ವ ಪುಣ್ಯದಿಂದ ಅವರದರಲ್ಲಿ ಇಳಿದಿರಲಿಕ್ಕೆ ಸಾಧ್ಯತೆ ಇದೆ. ಆದರೆ ಅಂಗೈ ಹುಣ್ಣಿಗೆ ಕನ್ನಡಿ ಯಾಕೆ? ಯಾರನ್ನಾದರೂ ಹೋಗ್ಬಿಟ್ಟು ಒಂದಿಷ್ಟು ದಕ್ಷಿಣೆ ಕೊಟ್ಟು ಕೇಳಿದರೆ ತಿಳಿದವರಿಂದ ಅವ್ರು ಹೇಳ್ತಾರೆ, ವಿಚಾರ ತಿಳಿದಿರಬೇಕಾದ್ರೆ. ನಿಮಗೆ ಸುಮ್ಮನೆ ಹೋಗಿ ಏನೋ ಒಂದು ಕಥೆಯನ್ನು ಹೇಳಿದ್ರೆ ಆಗೋದಿಲ್ಲ. ನಿಮ್ಗೆ ಆ ಯೋಗ ಇದೆ, ಈ ಯೋಗ ಇದೆ, ಹಾಗಲ್ಲ. ಈ ಥರದ್ದೇ ವ್ಯಾಪಾರವನ್ನು ನೀವು ಮಾಡಿ ಅಂತ ಒಂದು ಚಿಕ್ಕ ಉದಾಹರಣೆಯನ್ನು ಹೇಳ್ತೀನಿ. ಹೆಸರು ಹೇಳೋದಿಲ್ಲ. ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಹೆಸರುವಾಸಿಯಾಗಿರ್ತಕ್ಕಂತಹ ಸಿನಿಮಾ ನಿರ್ಮಾಪಕರು, ನಿರ್ದೇಶಕರು, ನಟರೊಬ್ಬರು. ಅವರ ಸಂಬಂಧಿ ಒಬ್ಬರು. ಆ ನಟರು ಬರ್ತಿದ್ರು ಒಮ್ಮೆ ನನ್ನ ಹತ್ರ, ಇರಲಿ. ಅವರ ಸಂಬಂಧಿ ಒಬ್ಬರು ಏನು ಮಾಡಿದ್ರು, ಬಂದುಬಿಟ್ಟು ಅವರ ಮನೆಯಲ್ಲಿ ಅವರ ಇನ್ನೊಬ್ಬರನ್ನು ಇಟ್ಟುಕೊಂಡು ಅವರನ್ನು ಹೀರೋ ಮಾಡಿ ಸಿನಿಮಾ ಮಾಡಬೇಕು ಅಂತ ನನ್ನನ್ನು ಕೇಳಿದ್ರು, ಜಾತಕ ತೋರಿಸಿ. ನಾನು ಮಾಡಬೇಡಿ ಎಂದೆ. ಅವರು ಬೇಜಾರಾಗೋಯ್ತು ಹಂಗೆ ಹೇಳಿದ್ದಕ್ಕೆ. ಯಾಕೆ ಅಂದರೆ ಇಲ್ಲಿ ನಷ್ಟ ಆಗುತ್ತೆ, ಬರೋದಿಲ್ಲ. ಸರಿ ಅಂತ ಹೇಳಿ ಹೊರಟೋದ್ರು. ಮುಹೂರ್ತಕ್ಕೂ ನನ್ನ ಕೈಲಿ ಹಿಡ್ಕೊಳ್ಳಿಲ್ಲ. ಆ ಸಂಬಂಧಿಯನ್ನು ಹೀರೋ ಮಾಡಿದ್ರು, ದೊಡ್ಡ ದುಡ್ಡು ಹಾಕಿ ಸಿನಿಮಾವನ್ನು ಕೂಡ ಮಾಡಿದ್ರು. ಮುಹೂರ್ತಕ್ಕೂ ನನ್ನ ಗುರುಗಳೇ ಆಕಾಶ ನೋಡೋಕ್ಕೇನಪ್ಪ ನೂಕ್ನುಗ್ಲು, ನಾನೊಬ್ಬನೇ ಇಡಬೇಕು ಮುಹೂರ್ತ, ಇಡತಕ್ಕಂಥ ಎಷ್ಟೋ ಬುದ್ಧಂತರು ಇಟ್ಕೊಳ್ಳಿ ಬಿಡು ಅಂತ ಇಟ್ಕೊಂಡ್ರು. ಅವ್ರ ಫಿಲಮ್ 2 ದಿನ ಓಡಲಿಲ್ಲ. ಕೋಟ್ಯಂತರ ರೂಪಾಯಿ ಹಾಳು ಮಾಡಿಕೊಂಡ್ರು. ಆನಂತರ ತಿರ್ಗಿ 6 ತಿಂಗಳು ಬಿಟ್ಟು ಬಂದರು. ಅಪಾಯಿಂಟ್ಮೆಂಟ್ ಕೊಡ್ತೀನಿ, ಕೊಡಪ್ಪ, ಅದಕ್ಕೆ ನಾವು ಇರೋದೇ ಅದಕ್ಕೆ ಹೇಳೋಕ್ಕೆ, ನಮಗೇನು ರಾಗದ್ವೇಷಗಳು ಏನೂ ಇಲ್ಲ. ಬಂದು ಕೇಳಿದ್ರು, ನಿಮ್ಮ ಮಾತು ಕೇಳಬೇಕಿತ್ತು, ನಾನು ಕೇಳಲಿಲ್ಲ, ಏನು ಮಾಡಬಹುದು? ನಾನಾಗಿ ಹೇಳಿದೆ, ವಿದ್ಯಾಸಂಸ್ಥೆಗಳನ್ನು ಶುರು ಮಾಡಿಸಿ ಇವರ ಕೈಯಲ್ಲಿ ಅಂತ. ಒಂದು ವಿದ್ಯಾಸಂಸ್ಥೆ ಇದ್ದದ್ದು ಇವತ್ತಿನ ದಿವಸ 6-7 ಆಗಿದೆ. ಇದೊಂದು ಚಿಕ್ಕ ಉದಾಹರಣೆ. ಈ ಥರದ್ದು ನನ್ನ ಅನುಭವದಲ್ಲಿ 100 ನಾನು ನೋಡಿಬಿಟ್ಟಿದ್ದೇನೆ. ಅದು ಏನು ಕೀಲಕ ಅಂತಂದರೆ, ಈ ಒಳಿತು ಮಾಡುವ ಗ್ರಹ ಯಾವುದು, ಈ ಗ್ರಹವು ಯಾವ ಮನೆಯನ್ನು ಪ್ರಭಾವಕ್ಕೆ ಒಳಪಡಿಸ್ತಾ ಇದೆ ಅಂತ ಹೇಳಿ ಒಂದೊಂದು ಮನೆಗೆ ಒಂದೊಂದು ವ್ಯಾಪಾರ. 2ನೇ ಮನೆಗೆ ಬಂತು ಅಂತಂದರೆ ಮಾತಿನಿಂದ ದುಡ್ಡು. 3ನೇ ಮನೆಗೆ ಬಂತು ಅಂತಂದರೆ ಚಿಕ್ಕ ಪುಟ್ಟ ನೀವು ಟ್ರಾವೆಲಿಂಗ್ ಮಾಡೋದ್ರಿಂದ ನೀವು ದುಡ್ಡು, ಮಾರ್ಕೆಟಿಂಗ್ ಮಾಡೋದ್ರಿಂದ ದುಡ್ಡು. 4 ಅಂತಂದರೆ ಭೂಮಿ ಆಗ್ಬೋದು, ವಿದ್ಯಾಸಂಸ್ಥೆ ಆಗಬಹುದು, ವಾಹನ ಆಗಬಹುದು, ಅದರಿಂದ ದುಡ್ಡು. ಅದರಲ್ಲೂ ತಿರುಗಿ ಭೇದ ಇದೆ. 4ನೇ ಮನೆ ಚೆನ್ನಾಗಿದೆ ಅಂದಾಕ್ಷಣಕ್ಕೆ ನೀವು 3 ಮಾಡಿಸ್ಬಾರ್ದು. ಅದರಲ್ಲಿ ಯಾವುದು ಅಂತ ಹೇಳಿ ನಾವು ಹೆಕ್ಕಿ ಕೊಡಬೇಕಾಗತ್ತೆ. 5ನೇ ಮನೆ ಅಂತಂದರೆ ನೀವು ಕಲಾರಂಗದಲ್ಲಿ ಅವರು ಮತ್ತು ಅಥವಾ ಒಂದು ಸಿನಿಮಾಗಳಲ್ಲಿ ಅವರು ರಾಜಿಸ್ತಾರೆ. 6ನೇ ಮನೆ ಅಂತಂದರೆ ಅವರು ಯಾರಾದರೂ ಮೆಡಿಕಲ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ವ್ಯಾಪಾರವನ್ನು ಮಾಡಬೇಕು. 7ನೇ ಮನೆ ಅಂತಂದರೆ ಅವರು ಪ್ಯೂರ್ ಬಿಸ್ನೆಸ್ಸು, ಯಾವುದೋ ಕಮಾಡಿಟಿ ಟ್ರೇಡಿಂಗು ಈ ಥರದ್ದು ಮಾಡಬೇಕು. 8ನೇ ಮನೆ ಅಂತಂದರೆ ಅವರು ಇನ್ಶೂರೆನ್ಸ್ಗೆ ಸಂಬಂಧಪಟ್ಟದ್ದು ಏನಾದರೂ ಮಾಡಬೇಕು. 9ನೇ ಮನೆ ಅಂತಂದರೆ ಅವರು ಹೊರದೇಶಕ್ಕೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥದ್ದು ಮಾಡಬೇಕು. ಈ ರೀತಿಯಾಗಿ ಒಂದೊಂದು ಭಾವ, ಒಂದೊಂದು ಗ್ರಹವನ್ನು ಯಾರು ಇವರಿಗೆ ಶುಭವನ್ನು ಉಂಟು ಮಾಡತಕ್ಕಂಥವನು ಅತ್ಯಂತ ಒಳ್ಳೆಯದನ್ನು ಮಾಡ್ತಾನೆ ಅಂತಕ್ಕಂಥದ್ದನ್ನು ಹುಟ್ಟಿದ ಸಮಯಕ್ಕೆ ಒಂದಿರುತ್ತೆ, ನಡೀತಾ ಇರುವ ದಶೆಗೂ ಅದೇ ಥರ ಒಂದಿರುತ್ತೆ. ಇವೆರಡನ್ನು ತಾಳಮೇಳೈಸಿ ಹೇಳಬೇಕು. ಇದಕ್ಕಿದು ವ್ಯತಿರೇಕ ಆಯಿತು ಅಂದರೆ ಆ ಟೈಮಲ್ಲಿ ಲಾಸ್ ಆಗೋಗುತ್ತೆ ಅವರಿಗೆ. ಸೊ ಆದ್ದರಿಂದ ವ್ಯಾಪಾರ ವ್ಯವಹಾರದಲ್ಲಿ ನಿರ್ಣಯ ಮಾಡಬೇಕು, ಯಾವ ವಸ್ತುವನ್ನು ಅಂತ ಕೂಡ ನಾವು ಹೇಳಬಹುದು. ಅದಕ್ಕೆ ಸ್ವಲ್ಪ ಕಾಲಾವಕಾಶವೂ ಬೇಕು, ಸ್ವಲ್ಪ ಅಧ್ಯಯನವನ್ನು ಮಾಡಿ ಹೇಳಬೇಕಾಗುತ್ತೆ ಜಾತಕದಲ್ಲಿ. ಇವಾಗ ಇದೇ ರೀತಿಯಾಗಿ ನಾವು ನಿಮ್ಮ ಅನುಭವದಲ್ಲೂ ನೀವು ಕೇಳಿರ್ತೀರಿ, ಭಾಳ ಚೆನ್ನಾಗಿದ್ದಾರೆ ಆ ಹುಡುಗ, ಮದುವೆ ಆದ ಹಾಳಾಗೋಗ್ಬಿಟ್ಟ ಪಾಪ, ಆ ಹುಡುಗಿ ಕಾಲಕ್ಷಣನೇ ಸರಿ ಇಲ್ಲ. ಕೇಳಿದ್ದೀರಾ? ಆ ಹುಡುಗಿನ ದೂರ್ತಾರೆ. ಅದು ಹಂಗಲ್ಲ. ಒಬ್ಬ ವ್ಯಕ್ತಿ ಅಥವಾ ಒಂದು ಹುಡುಗಿ ಆದರೂ ಆಗಬಹುದು, ಹುಡುಗ ಅಂತಲೇ ಇಲ್ಲ, ಹುಡುಗಿ ಹೆಂಗಸ್ರಿಗೇನು ಕೆಡ್ದಾಗಿಲ್ವಾ, ಗಂಡಸನ ಕೈ ಹಿಡ್ದು ಎಷ್ಟೋ ಜನ ಕಣ್ಣ ನೀರಲ್ಲೇ ಕೈ ತೊಳಿತಕ್ಕಂಥ ಎಷ್ಟೋ ಜನ ಹೆಣ್ಮಕ್ಳಿದ್ದಾರೆ ಪಾಪ. ಬರೀ ಹೆಣ್ಮಕ್ಳು ಯಾಕೆ ಅನ್ಬೇಕು, ಈ ಯಾವನೋ ಕಟ್ಕೊಂಡ್ರೋ, ಇವು ಆಡುಭಾಷೆ ಹೇಳ್ತಾರೆ ಐರನ್ ಲೆಗ್ ರೀ ಅವನು ಅಂತ. ಅದು ಹಾಗಲ್ಲ. ಒಬ್ಬರಿಗೆ ಐರನ್ ಲೆಗ್, ಇನ್ನೊಬ್ಬರಿಗೆ ಗೋಲ್ಡ್ ಲೆಗ್. ಅದು ಡೈಮಂಡ್ ಲೆಗ್ಗೂ ಆಗಲಿಕ್ಕೆ ಸಾಧ್ಯತೆ ಇದೆ. ನಾವು ಏನನ್ನು ಆಯ್ಕೆ ಮಾಡ್ತೀವಿ ಅನ್ನೋದು ನಮಗೆ ಬಹಳ ಮುಖ್ಯ. ಅದೇ ರೀತಿಯಾಗಿ ಜಾತಕದಲ್ಲಿ ಗಂಡು ಹೆಣ್ಣಿನ ಜಾತಕ ನೋಡಬೇಕಾದರೂ ಬರೀ ಸಾಲಾವಳಿ, ಬರೀ ಘಟತಾರ್ಥವನ್ನು ನೋಡಿ ಹೊಂದಾಣಿಕೆ ಮಾಡೋದಲ್ಲದೆ, ಯಾವ ಹುಡುಗನಿಗೆ ಯಾವ ಹುಡುಗಿಯ ಜಾತಕ ಯೋಗವನ್ನು ತರುತ್ತೆ ಅಂತಕ್ಕಂಥ ನಿರ್ಣಯ ಮಾಡ್ಬೋದು. ಅದನ್ನು ಕೇಳಿ ತಿಳ್ಕೋಬೇಕು ಜ್ಯೋತಿಷ್ಕರ ಹತ್ರ. ಅದಕ್ಕೆ ಸಂಭಾವನೆಯನ್ನು ಕೊಟ್ಟು, ಯಾಕಂದರೆ ಅದು ಕೆಲಸ, ಅದೆಷ್ಟು ಗಣಿತವನ್ನು ಮಾಡಬೇಕು. ಅದು ಸುಮ್ಮನೆ ಹಾಗೆ ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕೆ ಕಾಲಾವಕಾಶವೂ ಬೇಕು, ಗಂಟೆಗಟ್ಟಲೆ ಕುತ್ಕೋಬೇಕಾಗತ್ತೆ ಅದಕ್ಕೆ ಕುಳಿತು. ಆ ಥರದ ಲಕ್ಷಣ ಇವರು ಹುಡುಗಿ ಕೈ ಹಿಡ್ದ ಅಂದರೆ ಈ ಹುಡುಗಾರನೂ ಉದ್ಧಾರ ಆಗ್ತಾನೆ, ಹುಡುಗಿನೂ ಉದ್ಧಾರ ಆಗ್ತದೆ. ಅದೇನಾದರೂ ಪರಸ್ಪರ ಒಬ್ಬರಿಗೊಬ್ಬರಿಗೆ ಶುಭವನ್ನು ಉಂಟು ಮಾಡ್ತಕ್ಕಂಥ ಲಕ್ಷಣ ಇದ್ದೆ ಅಂತಂದ್ರೆ ಅವ್ರ ಜೀವನದಲ್ಲಿ ತಿರುಗೇ ನೋಡೋದಿಲ್ಲ. ಅವರು ಬಹಳ ದೊಡ್ಡ ಉಚ್ಚಾಮಟ್ಟಕ್ಕೆ, ಬರೀ ಹಣಕಾಸು ಅಲ್ಲ, ಹಣ, ಕಾಸು, ಆರೋಗ್ಯ, ಆಯುಷ್ಯ, ಸುಖ, ಸಂತೋಷ, ಕೀರ್ತಿ, ಲಾಭ, ಜಯ, ಯಶಸ್ಸು,
ಅಷ್ಟು ಅವರಿಗೆ ಬರುತ್ತೆ. ಆದರೆ ಅದೇ ಕೀಳನ್ನು ಕೆಡಕನ್ನು ಮಾಡ್ತಕ್ಕಂತಹ ಯೋಗಗಳಿರ್ತಕ್ಕಂಥ ಹುಡುಗಿ ಅಥವಾ ಹುಡುಗನ ಕೈ ಹಿಡಿದರೆ ಇರೋದಷ್ಟು ಕೂಡ ತೊಳ್ಕೊಂಡು ಹೊರಟು ಹೋಗುತ್ತೆ. ಅದೇ ರೀತಿಯಾಗಿ ವ್ಯಾಪಾರದಲ್ಲಿ ಪಾಲುಗಾರರನ್ನು ಆಯ್ಕೆ ಮಾಡಬೇಕಾದರೂ ಕೂಡ ನಾವು ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅವರಲ್ಲೂ ನೋಡಿ ಇವ್ರ ಜೊತೆ ಪಾರ್ಟ್ನರ್ಶಿಪ್ ಮಾಡಿ ಇವರ ಜೊತೆಯಲ್ಲಿ ಬೇಡ ಅಂತ. ಅಕಸ್ಮಾತ್ ಈಗ ಯಾರಿಗೂ ಆಗಲಿಲ್ಲ, ಅವಾಗೇನು ಮಾಡ್ಬೋದು, ಅವರ ಹೆಂಡತಿಯನ್ನು ನೀವು ಪಾರ್ಟ್ನರಾಗಿ ತೆಗೆದುಕೊಳ್ಳಬಹುದು, ಅವರ ಮಕ್ಕಳನ್ನು ನೀವು ಪಾಲುದಾರರಾಗಿ ತೊಗೋಬೋದು. ಈ ಯೋಗ ಇರತಕ್ಕಂತಹ ಈ ಜಾತಕಕ್ಕೆ ಯೋಗ ಇರಬೇಕು. ಈಗ ನಾನು ವ್ಯಾಪಾರ ಶುರು ಮಾಡ್ತೀನಿ ಅಂತಂದರೆ ನನ್ನ ಎದುರು ಬದುಕು ಸುರೇಶ ಅನ್ನೋರ ಜಾತಕಕ್ಕೆ ನನಗೆ ವಿರೋಧ ಬಂತು ಅಂತಂದರೆ ಬೇಡ, ಸುರೇಶ್ ಬೇಡ. ಪಕ್ಕದಲ್ಲಿರ್ತಕ್ಕಂತಹ ರಮೇಶ್ ಜಾತಕ ಹೊಂತು ಅಂದರೆ ಅವ್ರ ಜೊತೆ ಬಿಸ್ನೆಸ್ ಮಾಡ್ಬೋದು. ಅವರು ಸುರೇಶನ ಅಣ್ಣನ ಮಗನೋ ಅಥವಾ ತಮ್ಮನೋ ಆಗಿರಬಹುದು. ಈ ರೀತಿಯಾಗಿ ಆಗೋದೇ ಇಲ್ಲ ಅಂದರೆ ಪೂರ್ತಿ ಬಿಟ್ಟುಬಿಡಬೇಕು. ಇದಕ್ಕೆ ನಷ್ಟ ಜಾತಕ ಅಂತ ಹೆಸರು. ಅಂದರೆ ಕೈ ಹಾಕಿದ್ರೆ ನಷ್ಟವಾಗಿ ಹೋಗುತ್ತೆ. ಇದನ್ನು ಆಯ್ಕೆ ಮಾಡಿ ಕೊಡಬೇಕಾಗಿರ್ತಕ್ಕಂಥದ್ದು ಜ್ಯೋತಿಷ್ಯವನ್ನು ಆಮೂಲಾಗ್ರವಾಗಿ ಅಧ್ಯಯನ ಮಾಡಿದವನಿಗೆ ಮಾತ್ರ ಸಾಧ್ಯ. ಅಂತಹ ಒಂದು ಪಾಲುದಾರಿಕೆ ಆಗಿರಬಹುದು, ಗಂಡು ಹೆಣ್ಣಿನ ಜಾತಕವನ್ನು ಹೊಂದಾಣಿಕೆ, ಇದನ್ನು ಕೂಡ ಕೇಳಿ ಮಾಡಿಸಿಕೊಂಡರೆ ಬಹಳ ಉತ್ತಮ. ಇದಕ್ಕೆ ವಿತ್ತಾಯ ತೀರ್ಥ ಅಂತ ಕೂಡ ಶಾಸ್ತ್ರಾಂತರದಲ್ಲಿ ಕರೆದಿದ್ದಾರೆ. ಅಂದರೆ ಈ ಮದುವೆ ಆದರೆ ಹುಡುಗಿ ಅನ್ನೋದು, ಹುಡುಗನ ಮದುವೆ ಆದರೆ ಇವರಿಗೆ ದುಡ್ಡು ಬರುತ್ತಾ ಇಲ್ವಾ ಅನ್ನೋದು ಮೂಲದಲ್ಲಿ ಮೊದಲೇ ನಿರ್ಣಯ ಮಾಡ್ಬೋದು. ಯೋಗ ಬರುತ್ತೋ ಇಲ್ವೋ ಅನ್ನೋದು ಮೊದಲೇ ಆದಿಯಲ್ಲೇ ನಿರ್ಣಯ ಮಾಡ್ಬೋದು. ಈ ಥರ ನಾವು ನಿರ್ಣಯ ಮಾಡಿಕೊಟ್ರೆ ಜೀವನ ಹಸನಲ್ವಾ ಎಲ್ಲರದು, ಯಾವ ತೊಂದರೆ ತಾಪತ್ರವೂ ಬರೋದಿಲ್ಲ. ಏನಾಗುತ್ತೆ ಅಂದರೆ ಗಂಡ ಹೆಂಡತಿ ಚೆನ್ನಾಗಿದ್ರೆ ಏನಾಗುತ್ತೆ ಅಂತಂದರೆ, ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ, ನಾನು ಅದಕ್ಕೆ ಏನು ಹೇಳಿದ್ದೀನಿ ಅಂದರೆ HI ಅಂತ ಹೆಸರಿಟ್ಟಿದ್ದೀನಿ, HQ ಅಂತ. ಅದೇನು ಅಂತಂದರೆ ಹ್ಯಾಪಿನೆಸ್ ಕೋಯೆಷಂಟ್ ಏನು ಅಂತಂದರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸು, ನಿಮ್ಮ ಸಂತೋಷ ಖುಷಿಗಳು ತೃಪ್ತಿಗಳು ಏನರಲ್ಲಿದೆ ಅಂದರೆ ಈಗಿನ ಕಾಲದಲ್ಲಿ ಎಷ್ಟು ಹಣ ಇದೆ ಅನ್ನೋದ್ರ ಮೇಲೆ ನಿರ್ಭರವಾಗಿ ಬಿಟ್ಟಿದೆ. ಅಂದರೆ ಆ ಥರ ಇಲ್ಲದೆ ಇದ್ದರೆ ಏನಾಗುತ್ತೆ, ಗಂಡ ಹೆಂಡತಿ ದೂರ ಆಗಿರ್ತಕ್ಕಂಥದ್ದು ನಾನಾ ಕಾರಣಗಳಿಂದ ನಾವು ನೋಡಿದ್ದೇವೆ. ಅದರದ್ದು ಬುದ್ಧಿವಂತನ ಏನು ಅಂತಂದರೆ ಅಂತಹ ಒಂದು ಯೋಗವನ್ನು ಕೊಡ್ತಕ್ಕಂಥ ಹುಡುಗಿ ಅಥವಾ ಹುಡುಗನ ಕೈ ಹಿಡಿತಕ್ಕಂಥದ್ದು. ಬರೀ ಯೋಗ ಇದ್ರೆ ಆಗೋದಿಲ್ಲ, ಅದನ್ನು ನಡೆಸಬೇಕು, ನಾವು ಕೆಲಸವನ್ನು ಕೂಡ ಮಾಡಬೇಕು. ಹಂಗೆ ಹೇಳಿ ಬರೀ ಅದನ್ನು ಹಂಗೆ ತಿಳ್ಕೊಬಾರ್ದು. ಮದುವೆ ಆಗ್ಬಿಟ್ಟು ಮನೇಲಿ ಕುತ್ಕೊಂಡ್ಬಿಡೋದು, ಹಂಗಾದರೆ ನಾವಿಬ್ಬರು ಗಂಡ ಹೆಂಡತಿ ಮುಖ ನೋಡ್ತಾ ಆಗೋದಿಲ್ಲ. ಕುಳಿತು ತಿನ್ನುವವನಿಗೆ ಕುಡಿಕೆ ಹೊಂದಿದ್ದರೂ ಕೂಡ ಸಾಲದು ಅಂತ. ಆದ್ದರಿಂದ ಹಂಗೆ ಮಾಡಲಿಕ್ಕಿಲ್ಲ. ನೀವು ಮಾಡಿದ ಎಲ್ಲ ಪ್ರಯತ್ನಗಳು ಫಲಕಾರಿಯಾಗುತ್ತೆ. ಅಷ್ಟನ್ನು ನಾವು ಘಂಟಾಘೋಷವಾಗಿ ಹೇಳ್ಬೋದು, ಜೋರಾಗಿ ಸಾರಿ ಹೇಳಬಹುದು. ಪ್ರಯತ್ನ ಮಾಡದೇ ಇರೋವನಿಗೆ ಯಾವ ದೇವರು ಒಲಿಯಲ್ಲ, ಯಾವ ಭಾಗ್ಯ ಒಲಿಯಲ್ಲ. ಇದನ್ನು ನಾವು ಚೆನ್ನಾಗಿ ನಾವು ಅರ್ಥಕೋಬೇಕು. ಅದೇನು ಹೇಳುತ್ತೆ ಅಂತಂದರೆ, ಧೈರ್ಯ ಸಾಹಸೆ ಲಕ್ಷ್ಮಿ. ಉದ್ಯೋಗಸ್ಥನಾದವನಿಗೆ ಮಾತ್ರ, ಯಾರು ಕ್ರಿಯಾಶೀಲನಾಗಿರ್ತಾನೋ ಅವನಿಗೆ ಮಾತ್ರ ಲಕ್ಷ್ಮಿ ಒಲಿತಾಳೆ ಅಂತಕ್ಕಂಥದ್ದು. ಆದರೆ ಲಕ್ಷ್ಮಿ ಒಲಿಯಲಿಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಮೊದಲನೆಯ ಒಂದು ತಳಹದಿ ಯಾವುದು ಅಂದರೆ ಈ ರೀತಿಯ ಒಂದು ಜಾತಕದ ಒಂದು ಹೊಂದಾಣಿಕೆಯನ್ನು ಮಾಡಿಕೊಳ್ತಕ್ಕಂಥದ್ದು. ಯಾವ ವ್ಯಾಪಾರವನ್ನು ಮಾಡಬಹುದು ಅಂತಕ್ಕಂಥದ್ದು ಮೊದಲನೆಯದ್ದು, ಯಾರ ಜೊತೆಯಲ್ಲಿ ವ್ಯಾಪಾರ ಮಾಡಬೇಕು ಅಂತಕ್ಕಂಥದ್ದು ಎರಡನೆಯದ್ದು, ಜೀವನದ ಸಂಗಾತಿಯನ್ನು ಎಂತಹವರನ್ನು ಆಯ್ಕೆ ಮಾಡಿಕೊಳ್ಳಬೇಕು ಅಂತಕ್ಕಂಥದ್ದು ಮೂರನೆಯದ್ದು. ಈ ಮೂರು, ಯಾಕಂದರೆ ಅದಾದ ನಂತರದಲ್ಲಿ ಯಾವುದು ನಮ್ಮ ಒಂದು ಹತೋಟಿಯಲ್ಲಿಲ್ಲ. ಆ ಥರದ ಯೋಗ ಇರೋ ಮಕ್ಕಳು ಹುಡ್ತಾರೋ ಇಲ್ಲೋ, ಯಾರು ಹತೋಟಿಯಲ್ಲಿದೆ? ಇಂಥ ಟೈಮಲ್ಲಿ ಮಕ್ಕಳು ಹುಟ್ಟಲಿ ಅಂತ ಹೇಳಿ ನಾವು ಮಕ್ಕಳನ್ನ ಹೆರಲಿಕ್ಕೆ ಆಗೋದಿಲ್ಲ. ಆದರೆ ಮದುವೆ ಇಂಥವ್ರನ್ನ ಆಗಬೇಕು ಆಗಬಾರದು ಅಂತಕ್ಕಂಥದ್ದು ನಮ್ಮ ಒಂದು ಹತೋಟಿಯಲ್ಲಿದೆ. ಅದನ್ನು ಮಾಡಿಕೊಳ್ತಕ್ಕಂಥದ್ದು, ಮದುವೆಯೂ ಅಂಥ ಮುಹೂರ್ತದಲ್ಲೇ ನಿರ್ಣಯ ಮಾಡಿಕೊಳ್ತಕ್ಕಂಥದ್ದು ಆ ಯೋಗ ಇರಬೇಕು. ಏನು ನಿಮ್ಮ ಜಾತಕದಲ್ಲಿ ನಾನು ಹೇಳಿದ್ನಲ್ಲ ಮೂಲ ಯೋಗ ಆಯ್ತಲ್ಲ, ಅದೇ ಪುನರುಕ್ತಿ ಆಗ್ತಕ್ಕಂತಹ ಹುಡುಗ ಹುಡುಗಿಯೊಂದಿಗೆ ಮದುವೆ, ಅದೇ ಪುನರುಕ್ತಿ ಆಗ್ತಕ್ಕಂತಹ ಲಗ್ನದಲ್ಲಿ ಮದುವೆಯನ್ನು ಮಾಡಿಕೊಳ್ತಕ್ಕಂಥದ್ದು, ಅದೇ ಪುನರುಕ್ತಿ ಆಗ್ತಕ್ಕಂತಹ ಒಂದು ಲಗ್ನದಲ್ಲಿ ಅಥವಾ ಒಂದು ಕಾಲದಲ್ಲಿ ಆ ಒಂದು ಕಚೇರಿಯ ಪ್ರವೇಶವನ್ನು ಮಾಡ್ತಕ್ಕಂಥದ್ದು, ಗೃಹಪ್ರವೇಶವನ್ನು ಮಾಡ್ತಕ್ಕಂಥದ್ದು ಮಾಡಿದ್ದೇ ಆದರೆ ಜೀವನ ನೋಡಮ್ಮ ಬಹಳ ಅದ್ಭುತವಾಗಿರುತ್ತೆ. ಚಿಕ್ಕಪುಟ್ಟ ತೊಂದರೆ ಬರುತ್ತೆ. ಹಳ್ಳಿ ಕಡೆ ಹೇಳ್ತಾರೆ, ಮನುಷ್ಯನಿಗೆ ಬರದೆ ಮರ ಕಲ್ಲಿಗೆ ಬರುತ್ತಾ ಕಷ್ಟ ಅಂತ, ಚಿಕ್ಕಪುಟ್ಟ ಬರುತ್ತೆ. ಆದರೆ ತಲೆ ಮೇಲೆ ಕೈ ಹೊತ್ತುಕೊಂಡು ಕುಳಿತುಕೊಳ್ತಕ್ಕಂತಹ ಅಥವಾ ನಾಶ ಆಗ್ತಕ್ಕಂತಹ ಯಾವುದೇ ತೊಂದರೆಗಳು ಅವರಿಗೆ ಬರೋದಿಲ್ಲ. ಅದ್ಭುತವಾದ ಜೀವನ, ಸುಖಿ ಜೀವನ ನಡೆಸಬಹುದು. ಯಾಕೆಂದರೆ ನಾವು ಅನುಭವಿಸಿರೋದು, ನಾವು ನೂರಾರು ಜನರಿಗೆ ಮಾಡಿಕೊಟ್ಟಿರೋದು, ಇವತ್ತು ಪರಮಾನಂದದಿಂದ ಇದ್ದಾರೆ ಅವರೆಲ್ಲರೂ, ಅಷ್ಟನ್ನು ಹೇಳ್ಬೋದು. ಆದ್ದರಿಂದ ವ್ಯಾಪಾರ, ವ್ಯವಹಾರ, ಮದುವೆ, ಗೃಹಪ್ರವೇಶ, ಲಗ್ನ ಎಲ್ಲದಕ್ಕೂ ಇದು ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿದೆ. ಆಮೂಲಾಗ್ರವಾಗಿ ಜಾತಕ ಪರಿಶೀಲನೆಯನ್ನು ಮಾಡಿಸಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಕಲ್ಲನ್ನು ಹಾಕಿದರೂ ಕೂಡ ಅದು ಹೆಚ್ಚು ಐಶ್ವರ್ಯವನ್ನು ಕೊಡುತ್ತೆ. ಆ ಬಣ್ಣದ ಬಟ್ಟೆಯನ್ನು ಧರಿಸಿದ್ರೂ ಕೂಡ ಒಳ್ಳೆಯದಾಗುತ್ತೆ. ಆ ಮಟ್ಟಕ್ಕೆ ನಾವು ಇದನ್ನು ತೆಗೆದುಕೊಂಡು ಹೋಗಬಹುದು. ಕಲ್ಲರ್ ಥೆರಪಿ ಅಂತ ಹೇಳ್ತಾರೆ ಈಗಿನ ಕಾಲದಲ್ಲಿ. ಇದನ್ನೇ ನಮ್ಮ ಹಿಂದಿನವರು ಹೇಳಿದ್ದು. ಆ ಥರದಲ್ಲಿ ಎಷ್ಟಕ್ಕೆ ಬೇಕಾದರೂ ಅಳವಡಿಸಿಕೊಳ್ಳಬಹುದು. ಆ ಥರ ಮಾಡಿದ್ದೇ ಆದರೆ ಬರೀ ವ್ಯಾಪಾರದಲ್ಲ, ಜೀವನದಲ್ಲೂ ಕೂಡ ನಾವು ಮೇಲ್ಗೈಯನ್ನು ಸಾಧಿಸಬಹುದು ಅಂತಕ್ಕಂಥದ್ದನ್ನು ಹೇಳಬಹುದು. ಖಂಡಿತ ಗುರುಜಿ, ವ್ಯಾಪಾರ ವ್ಯವಹಾರದಲ್ಲಿ ಪಾಲುದಾರಿಕೆ ಆಗಲಿ ಅಥವಾ ಜೀವನ ಸಂಗಾತಿ ಆಯ್ಕೆ ಆಗಲಿ ಎಷ್ಟು ಮುಖ್ಯ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ರೆ, ಜೊತೆಗೆ ಪ್ರಯತ್ನ ಪರಿಶ್ರಮದ ಜೊತೆಗೆ ಯೋಗವೂ ಕೂಡಿ ಬಂದಲ್ಲಿ ಎಲ್ಲವೂ ಪ್ರಗತಿ ಯಶಸ್ಸು ಸಾಧಿಸಬಹುದು ಅಂತ ಹೇಳಿದ್ದೀರಿ. ಧನ್ಯವಾದಗಳು ಗುರುಜಿ.
ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ನೀವು ಕೂಡ ನಿಮ್ಮ ವ್ಯಾಪಾರದಲ್ಲಿ ನಷ್ಟ ಅಥವಾ ಹಿನ್ನಡೆ ಅನುಭವಿಸ್ತಾ ಇದ್ರೆ, ಹಾಗೆ ಗಂಡು ಹೆಣ್ಣಿನ ಜಾತಕ ಹೊಂದಾಣಿಕೆ ಸಮಯದಲ್ಲಿ ಭಾಗ್ಯವನ್ನ ತರುವಂಥ ವಿಷಯಗಳು ಹೇಗೆ ನಿಮ್ಮಲ್ಲಿ ಕೂಡ ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಹೀಗಾಗಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಗುರೂಜಿಗಳನ್ನು ನೇರವಾಗಿ ಸಂಪರ್ಕಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬಹುದು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.